ಶ್ರೀರಾಮಚಂದ್ರ ದೇವರು ಮಿಥಿಲೆಗೆ ಹೋಗುವಾಗ ವಿಶ್ವಾಮಿತ್ರರ ಜೊತೆಗೆ ಹೋಗುವಾಗ ಅಹಲ್ಯೆಯನ್ನು ಉದ್ಧಾರ ಮಾಡಿ, ಅಹಲ್ಯೆ ಏನು ವ್ಯಭಿಚಾರಿಣಿ ಅಲ್ಲ, ಅವಳಿಗೇನು ದೋಷ ಇಲ್ಲ, ಬಲಾತ್ಕಾರ ಆಯ್ತಷ್ಟೆ. ಅದಕ್ಕೆ ಪ್ರಾತಸ್ಮರಣೀಯರಲ್ಲಿ ಅಹಲ್ಯೆಯನ್ನು ಸೇರಿಸಿದ್ದಾರೆ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಅಂತ. ಯಾಕೆ? ಬಲಾತ್ಕಾರಕ್ಕೆ ಒಳಗಾದ್ಲು ಅಷ್ಟೇ, ಅವಳಲ್ಲೇನೂ ದೋಷ ಇಲ್ಲ. ಇಂದ್ರನನ್ಗೂ ದೋಷ ಇಲ್ಲ. ಇಂದ್ರನನ್ನಂತೂ ಅಹಲ್ಯೆಯ ಜಾರ ಅಂತ ಪ್ರಶಂಸೆ ಮಾಡ್ತಾರೆ ವೇದದಲ್ಲಿ. ಅಪರೋಕ್ಷ ಜ್ಞಾನಿಗಳಿಗೆ ಪಾಪ ಇಲ್ಲ. ಆದರೂ ಗೌತಮರಿಗೂ ಅಹಲ್ಯೆಗೂ ವಿಯೋಗ ಉಂಟು ಮಾಡಿದ್ದರಿಂದ ಬಂದ ಪಾಪ, ಆ ಪಾಪನೂ ಹೋಗಲಿ ಅಂತ ಪರಮಾತ್ಮ ಅಹಲ್ಯೆಯನ್ನು ಗೌತಮರ ಜೊತೆಗೆ ಸೇರಿಸಿದ, ಉದ್ಧಾರ ಮಾಡಿದ. ಅಹಲ್ಯೆಗೆ ಪ್ರಾರಬ್ಧ ಕರ್ಮ ಇತ್ತು, ಕಲ್ಲಿನ ರೂಪದಿಂದ ಅವಳು ತಪಸ್ಸು ಮಾಡಿದ್ಲು ಅಂತ ಇಟ್ಕೋಬೇಕು. ತಪಸ್ಸು ಮಾಡಿ ಉದ್ಧಾರ ಆದ. ಆಮೇಲೆ ಮುಂದುವರೆದು ಅಹಲ್ಯೆಯನ್ನು ಉದ್ಧಾರ ಮಾಡಿ ಮುಂದೆ ಮಿಥಿಲಾಪಟ್ಟಣಕ್ಕೆ ಹೋಗುವಾಗ ಮಿಥಿಲಾಪಟ್ಟಣ ಹತ್ತಿರ ಬಂತು. ಮಿಥಿಲಾಪಟ್ಟಣ ಹತ್ತಿರ ಬರುವಾಗ ಮುಂದೆ ಲಕ್ಷ್ಮಣ ಹೋಗ್ತಾ ಇದ್ದ, ಹಿಂದೆ ರಾಮ, ಅವರ ಹಿಂದೆ ವಿಶ್ವಾಮಿತ್ರ ಋಷಿಗಳು. ಸ್ವಲ್ಪ ಹುಡುಗರು ಉತ್ಸಾಹದಿಂದ ಮುಂದೆ ಹೋಗ್ತಾರೆ, ವಿಶ್ವಾಮಿತ್ರರು ಹಿಂದಿದ್ದು. ಲಕ್ಷ್ಮಣ ಹೋಗುವಾಗ ಮಿಥಿಲೆ ಇನ್ನೂ ಪ್ರವೇಶ ಆಗಬೇಕು. ಆ ಎಂಟ್ರೆನ್ಸ್ನಲ್ಲೇ ಲಕ್ಷ್ಮಣ ಗಾಬರಿಯಾಗಿ ನಿಂತಂತೆ. ಅಣ್ಣ ಅಂದ, ಏನೋ ಯಾಕೋ ಮಿಥಿಲಾಪಟ್ಟಣಕ್ಕೆ ಹೋಗೋದು ಬೇಡ ಅನ್ನಿಸ್ತಾ ಇದೆ ಅಂದ. ಯಾಕೆ ಅಂದರೆ ಆ ಮಿಥಿಲಾಪಟ್ಟಣದ ಎಂಟ್ರೆನ್ಸ್ನಲ್ಲಿ ಆ ಕಡೆ ಈ ಕಡೆ ಬ್ರಹ್ಮಚಾರಿಗಳು, ವೇದಾಧ್ಯಯನ ಮಾಡಿದ ಒಟುಗಳು, ಬ್ರಹ್ಮಚಾರಿಗಳು ಕಲ್ಲು ಹಿಡ್ಕೊಂಡು ನಿಂತಿದ್ದಾರೆ. ಲಕ್ಷ್ಮಣ ಅಂದ, ಅಣ್ಣ ಏನೋ ಸ್ಟ್ರೈಕ್ ನಡೀತಿರಬೇಕು, ಬ್ರಹ್ಮಚಾರಿಗಳು ಸ್ಟ್ರೈಕ್, ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲ, ಬ್ರಹ್ಮಚಾರಿಗಳು ಸ್ಟ್ರೈಕ್ ನಡೀತಿರಬೇಕು. ಎಲ್ಲರೂ ಕಲ್ಲು ಹಿಡ್ಕೊಂಡು ನಿಂತಿದ್ದಾರೆ. ನಮ್ಮ ತಲೆ ಮೇಲೆ ಹಾಕ್ತಾರೋ ಏನೋ, ಕಲ್ಲು ಹೊಡೆದ್ರೆ ಏನು ಮಾಡೋದು, ಬಸ್ಸಿಗೆ ಹೊಡಿತಿರ್ತಾರಲ್ಲ, ಹಾಗೆ ಮಾಡಿದರೆ. ರಾಮ ಅಂದ, ಹಾಗಾದ್ರೆ ತಡಿ, ಹೋಗೋದು ಬೇಡ, ಇಲ್ಲೇ ನಿಂತುಕೊಂಡು ಅವ್ರನ್ನ ವಿಚಾರಿಸೋಣ, ಯಾಕೆ ಕಲ್ಲು ಹಿಡ್ಕೊಂಡಿದ್ದೀರಿ ಅಂತ. ರಾಮನೇ ಕೇಳಿದ್ನಂತೆ, ನೀವೆಲ್ಲ ಯಾಕೆ ಕಲ್ಲು ಹಿಡ್ಕೊಂಡು ನಿಂತಿದ್ದೀರಿ? ಯಾವ ಒಂದು ಕಲ್ಲಿನ ಮೇಲೆ ನೀನು ಕಾಲಿಟ್ಟು ಆ ಕಲ್ಲನ್ನು ಕನ್ಯೆ ಮಾಡಿದೆಯಂತೆ, ಅದಕ್ಕೋಸ್ಕರ ನಾವು ಕಲ್ಲು ಹಿಡ್ಕೊಂಡಿದ್ದೀವಿ. ಯಾಕೆ ಅಂದರೆ ನಾವು ಬರೀ ವೇದ ಓದ್ದವರು, ಒಟುಗಳು ವೇದ ಓದ್ದವರು, ನಮಗೆ ಯಾರೂ ಕನ್ಯೆ ಕೊಡ್ತಾ ಇಲ್ಲ. ವೇದ ಓದ್ದವ್ರಿಗೆ ಯಾರು ಕೊಡ್ತಾರೆ? ಎಲ್ಲರೂ BA MA, ಅದೂ ಇಲ್ಲ, ಈಗ ಬರೀ ಸಾಫ್ಟ್ವೇರ್ ಇಂಜಿನಿಯರ್. ಅದರಿಂದ ನಮ್ಮಂಥ ವೈದಿಕ ಬ್ರಾಹ್ಮಣರಿಗೆ ಯಾರೂ ಕನ್ಯೆ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಒಂದೊಂದು ಕಲ್ಲು ಹಿಡ್ಕೊಂಡು ನಿಂತಿದ್ದೀವಿ, ನೀನು ಅದ್ರ ಮೇಲೆ ಕಾಲಿಡ್ತಾ ಹೋಗು, ಆ ಕಲ್ಲು ಕನ್ಯೆ ಆಗ್ತದೆ, ನಮಗೊಂದು ಕನ್ಯೆ ಸಿಗ್ತದೆ ಅಂತ ಅಂದ್ರಂತೆ. ಒಬ್ಬ ಕವಿ ಬರಿತಾನೆ ಇದನ್ನು. ರಾಮ ಒಂದು ಶಿಲೆಯನ್ನು ಕನ್ಯೆ ಮಾಡಿದ ಅಂತನ್ನೋ ಕಥೆಯನ್ನು ಕೇಳಿ ಆ ಮಿಥಿಲಾಪಟ್ಟಣದ ಬ್ರಹ್ಮಚಾರಿಗಳು ಕೈಯಲ್ಲಿ ಕಲ್ಲು ಹಿಡ್ಕೊಂಡು ನಿಂತಿದ್ದರು ರಾಮನಿಗೋಸ್ಕರ. ಅಂದರೆ ರಾಮ ಆ ಕಲ್ಲನ್ನು ಮೆಟ್ಲಿ, ಅದು ಕನ್ಯೆ ಆಗಲಿ, ತಮಗೆ ಕನ್ಯೆ ಸಿಗ್ತದೆ ಅಂತ ಈ ರೀತಿ ವಿನೋದ ಮಾಡಿದ್ರಂತೆ ರಾಮನ ಹತ್ತಿರ. ರಾಮ ಹೇಳಿದಂತೆ, ಇನ್ನೂ ಕಲಿಯುಗ ಬಂದಿಲ್ಲ, ನಿಮಗೆಲ್ಲ ಸಿಗ್ತದೆ, ವಿಚಾರ ಮಾಡಬೇಡ್ರಿ ಅಂತ ಹೇಳಿ ಮುಂದೆ ಹೋಗ್ತಾನೆ. ಮಿಥಿಲಾಪಟ್ಟಣ ಪ್ರವೇಶ ಮಾಡಿದರು. ಅಲ್ಲಿ ಸೀತಾ ಸ್ವಯಂವರ ಘೋಷಣೆ ಆಗಿತ್ತು. ಸೀತಾ ಸ್ವಯಂವರದಲ್ಲಿ ರುದ್ರದೇವರ ಧನುಸ್ಸು, ಶಿವಧನುಸ್ಸು, ಪರಂಪರಾಗತವಾಗಿ ಬಂದ ಶಿವಧನುಸ್ಸನ್ನು ಪಣವಾಗಿ ಇಟ್ಟಿದ್ದರು. ಎಂಥ ಶಿವಧನುಸ್ಸು ಅಂದರೆ ಯಾರ್ಯಾರಿಗೂ ಎತ್ತಲಿಕ್ಕಾಗಲ್ಲ, ಬಗ್ಗಿಸ್ಲಿಕ್ಕಾಗಲ್ಲ, ಹಗ್ಗ ಕಟ್ಟಲಿಕ್ಕಾಗಲ್ಲ, ಅಂಥ ಶಿವಧನುಸ್ಸು. ಮತ್ತು ತಂದ ಹೇಗೆ? ಜನಕ ಮಹಾರಾಜ ತಂದ ಹೇಗೆ ಅದನ್ನು ಅಂದರೆ 8 ಚಕ್ರದ ಒಂದು ಗಾಡಿಯಲ್ಲಿಟ್ಟು ಆ ಗಾಡಿ ಎಳ್ಕೊಂಡು ಬರ್ಬೋದು. ಚಕ್ರ ಇರೋದರಿಂದ ಗಾಡಿ ಬರ್ತಿತ್ತು, ಆದರೆ ಶಿವಧನುಸ್ಸು ತರಲಿಕ್ಕಾಗೋದಿಲ್ಲ. ಎತ್ತಿನ ಒಂದು ಬಂಡಿಯಲ್ಲಿಟ್ಟರೆ, ಒಂದು ಗಾಡಿಯಲ್ಲಿಟ್ಟರೆ ಅದು 8 ಚಕ್ರದ ಗಾಡಿ ತಡಿಬೇಕಲ್ಲ, ಅಷ್ಟು ಭಾರದ ಶಿವಧನುಸ್ಸು. 8 ಚಕ್ರದ ಗಾಡಿಯಲ್ಲಿಟ್ಟು ಆ ಗಾಡಿಯನ್ನು ಎಳ್ಕೊಂಡು ಬಂದರೆ ಶಿವಧನುಸ್ಸು ಬರ್ತದೆ. ಆ ರೀತಿ ತಂದದ್ದು ಶಿವಧನುಸ್ಸು. ಅದರಿಂದ ಏನು ಯುದ್ಧಕ್ಕೆ ಉಪಯೋಗ ಇಲ್ಲ, ಏನಿಲ್ಲ, ಸುಮ್ಮನೆ ಸ್ವಯಂವರಕ್ಕೆ ಇಡಬಹುದಷ್ಟೇ ಅಂಥದ್ದು. ಅಂಥ ಶಿವಧನುಸ್ಸನ್ನು ಪಣವಾಗಿಟ್ಟು ನೋಡೋಣ ಯಾರ್ಯಾರಿಗೆ ಎಷ್ಟೆಷ್ಟು ಸಾಮರ್ಥ್ಯ ಇದೆ ನೋಡೋಣ ಅಂತ ಅವನಿಗೆ ಕುತೂಹಲ. ರಾವಣಾದಿಗಳೆಲ್ಲ ಬರ್ತಾರೆ, ಇಡೀ ದೇಶದಲ್ಲಿ ಸಾರಿಬಿಟ್ಟಿದ್ದ. ಒಂದು ಬಿಲ್ಲಿದೆ, ಅದನ್ನು ಎತ್ತಬೇಕು, ಹಗ್ಗ ಕಟ್ಟಬೇಕು, ಬಾಣ ಹೂಡಬೇಕು, ಲಕ್ಷ್ಯ ಭೇದಿಸಬೇಕು, ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ, ಸೀತೆಯನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಘೋಷಣೆ ಮಾಡಿದ್ದ. ರಾವಣಾದಿಗಳೆಲ್ಲ ಬಂದಿದ್ದರು, ದೊಡ್ಡ ದೊಡ್ಡ ರಾಜರು ಬಂದಿದ್ದರು, ರಾಕ್ಷಸರು ಎಲ್ಲರೂ ಬಂದಿದ್ದಾರೆ. ಯಾರಿಗೂ ಕೂಡ ಆ ಬಿಲ್ಲನ್ನು ಎತ್ತಲಿಕ್ಕಾಗಿಲ್ಲ.
ಯಾರ್ಯಾರಿಗೂ ಎತ್ತಲಿಕ್ಕಾಗಿಲ್ಲ. ಹೋಗಿ ಅಲ್ಲಾಡಿಸಿದ್ರಂತೆ, ಆಗಲಿಲ್ಲ, ವಾಪಸ್ ಬಂದರು. ಉಳಿದವರು ಸುಮ್ಮನಿರದೆ ಕೇಳಿದ್ರಂತೆ, ಏನು ರೀ ಎತ್ತಲಿಲ್ವಾ ಬಿಲ್ಲು, ಯಾಕೆ ವಾಪಸ್ ಬಂದ್ರಿ ಅಂದರೆ, ಇಲ್ಲ ವಾಪಸ್ಸೇನು ಬಂದೆ, ಯಾಕೆ ಅಂತಂದರೆ ಎತ್ತಲಿಕ್ಕೆ ಆಗಲಿಲ್ಲ ಅಂತಲ್ಲ, ಹುಡುಗಿ ನನಗಿಂತ ಸ್ವಲ್ಪ ಎತ್ತರ, ಅದಕ್ಕೋಸ್ಕರ ಬೇಡ ಅಂತ ಬಿಟ್ಟು ಬಂದೆ ಅಂತ ಒಬ್ಬ ಹೇಳಿದ್ದಂತೆ. ಇನ್ನೊಬ್ಬ ಹೇಳಿದ್ದಂತೆ, ಮುಹೂರ್ತ ಸರಿ ಇಲ್ಲ, ರಾಹುಕಾಲ, ಅದಕ್ಕೋಸ್ಕರ ಬಿಟ್ಟು ಬಂದೆ ಅಂತ ಇನ್ನೊಬ್ಬನು. ಹೀಗೆ ಏನೇನೋ ನೆಪ ಹೇಳ್ತಿದ್ದಾರೆ. ತಮ್ಮ ಸೋಲನ್ನು ಒಪ್ಕೊಳ್ಳಿಕ್ಕೆ ಯಾರೂ ತಯಾರಿಲ್ಲ. ರಾವಣಾದಿಗಳೆಲ್ಲ ಪ್ರಯತ್ನ ಮಾಡಿ ಸೋತು ವಾಪಸ್ ಹೋಗಿದ್ದಾರೆ. ರಾಮ ಪ್ರವೇಶ ಮಾಡಿ. ಗೌತಮ ಋಷಿಗಳು ಅಲ್ಲಿ ಶತಾನಂದರು ಅಂತಿದ್ದರು, ಗೌತಮ ಋಷಿಗಳ ಮಗ. ಆ ಶತಾನಂದರು ರಾಮ ಲಕ್ಷ್ಮಣ ವಿಶ್ವಾಮಿತ್ರರನ್ನು ಸ್ವಾಗತ ಮಾಡಿದರು. ಆ ಬಿಲ್ಲನ್ನು ತೋರಿಸಿದರು. ಈ ಬಿಲ್ಲಿದೆ, ಇದನ್ನು ಎತ್ತಿ ಇದಕ್ಕೆ ಹೆದೆ ಏರಿಸಿ ಬಾಣ ಹೂಡಿದರೆ ಆವಾಗ ಸೀತೆ ಮಾಲೆ ಹಾಕ್ತಾಳೆ, ಇದು ನಮ್ಮ ಒಂದು ಪಣ ಇದು ಅಂತಂದಾಗ ಶ್ರೀರಾಮಚಂದ್ರ ಅನಾಯಾಸವಾಗಿ ಆ ಬಿಲ್ಲನ್ನು ಎತ್ತಾನೆ. ಯಾಕೆಂದರೆ ಅದು ಶಿವಧನುಸ್ಸು. ಶಿವನಿಗಿಂತ ಉತ್ತಮನಾಗಿರ್ತಕ್ಕಂಥವನು ಶ್ರೀರಾಮ. ಅನಾಯಾಸವಾಗಿ ಬಿಲ್ಲು ಎತ್ತಿದ, ಹಗ್ಗ ಕಟ್ಟಿದ, ಬಾಣ ಹುಡಿದ. ಆಗ ಎತ್ತಬೇಕು ಅಂತ ಹೊರಟಾಗಲೇ ಆ ಬಿಲ್ಲು ಮುರಿದೇ ಹೋಯ್ತಂತೆ. ಆ ರೀತಿ ಬಗ್ಗಿಸಿದ್ದಾನೆ. ಶಿವಧನುರ್ಭಂಗ ಮಾಡಿದ. ಶಿವಧನುರ್ಭಂಗ ಮಾಡಿದಾಗ ಏನು ಠೇಂಕಾರ ಶಬ್ದ ಬಂತು. ಆ ಶಬ್ದ ಕೇಳಿ ಪರಶುರಾಮ ದೇವರಿಗೆ ಎಚ್ಚರಿಕೆ ಆಯ್ತಂತೆ. ಮಹೇಂದ್ರ ಪರ್ವತದಲ್ಲಿ ಎಲ್ಲೋ ಇದ್ದರು ಪರಶುರಾಮ ದೇವರು. ಅವರಿಗೆ ಶಬ್ದ ಕೇಳಿ ಆ ಪರಶುರಾಮ ದೇವರು ಎದ್ದರಂತೆ. ಯಾರದು ಶಿವಧನಸ್ಸನ್ನು ಮುರಿದವರು, ಎಂಥ ಮಹಾಪರಾಕ್ರಮಿಗಳು ನೋಡೋಣ ಅಂತ ಅವರು ಬಂದಿದ್ದಾರೆ. ಇಲ್ಲಿ ಶಿವಧನುರ್ಭಂಗ ಆಯಿತು. ಅಂತೂ ರಾಮ ಶಿವಧನಸ್ಸನ್ನು ಎತ್ತಿದ. ಸೀತಾದೇವಿ ಬಂದು ಮಾಲೆ ಹಾಕಿದ್ದಾಳೆ. ಆಮೇಲೆ ರಾಮನಿಗೂ ಸೀತೆಗೂ ಮದುವೆ ಮಾಡೋದು ಅಂತ ತೀರ್ಮಾನ ಮಾಡಿದರು. ಲಕ್ಷ್ಮಣ ಅವನು ಜೊತೆಗಿದ್ದ. ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ಕೊಟ್ಟು ವಿವಾಹ ಮಾಡೋದು. ಭರತ ಶತ್ರುಘ್ನರನ್ನೂ ಕೂಡ ಕರೆಸ್ತಾರೆ. ದಶರಥ ಮಹಾರಾಜನನ್ನೂ ಕರೆಸಿದರು ಶತಾನಂದರು. ಭರತ ಶತ್ರುಘ್ನ ಅವರನ್ನೂ ಕರೆಸಿದರು. ಭರತನಿಗೆ ಮಾಂಡವಿ, ಶತ್ರುಘ್ನನಿಗೆ ಶ್ರುತಕೀರ್ತಿ ಎನ್ನುವವಳನ್ನು ಕೊಟ್ಟು ವಿವಾಹ ಮಾಡೋದು ಅಂತ ನಿಶ್ಚಯ ಮಾಡಿದರು. ಜನಕರಾಜನ ಮಕ್ಕಳು ಇಬ್ಬರು, ಸೀತೆ ಮತ್ತು ಊರ್ಮಿಳೆ. ರಾಮಲಕ್ಷ್ಮಣರಿಗೆ ಮದುವೆ ಆಯಿತು ಅವ್ರ ಜೊತೆಗೆ. ಜನಕರಾಜನ ತಮ್ಮ ಕುಶಧ್ವಜ ಅಂತಿದ್ದ, ಅವನಿಗೂ 2 ಹೆಣ್ಣು ಮಕ್ಕಳು, ಮಾಂಡವಿ, ಶ್ರುತಕೀರ್ತಿ. ಭರತ ಶತ್ರುಘ್ನರಿಗೆ ಅವರ ಜೊತೆಗೆ ಮದುವೆ ಆಯಿತು. ಹೀಗೆ 4 ಜನರು ವಿವಾಹ ಮಾಡಿಕೊಂಡರು. ಏಕಕಾಲದಲ್ಲಿ ವಿವಾಹ ಮಾಡಿಕೊಂಡು ದಶರಥ ಮಹಾರಾಜ 4 ಮಕ್ಕಳನ್ನು, 4 ಸೊಸೆಯಂದ್ರನ್ನ ಕರೆಕೊಂಡು ತನ್ನ ಅಯೋಧ್ಯ ಪಟ್ಟಣಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಪ್ರವೇಶ ಮಾಡುವಾಗ ಪರಶುರಾಮ ದೇವರು ಬಂದರು. ಎಲ್ಲಿಂದ ಬಂದರೋ ಬಂದರು. ಆ ಪರಶುರಾಮ ದೇವರ ಕಥೆ ನಿನ್ನೆ ಹೇಳಿದ್ದೀನಿ. ಸಾಧಾರಣ ಅಲ್ಲ ಪರಶುರಾಮ ದೇವರು. 21 ಸಲ ಭೂ ಪ್ರದಕ್ಷಿಣೆ ಮಾಡಿದವರು, ಇಡೀ ಭೂಮಂಡಲ ತಿರುಗಿದವರು. ಯಾರ್ಯಾರು ಕ್ಷತ್ರಿಯರಿದ್ದಾರೆ ಅವರನ್ನೆಲ್ಲ ನಿರ್ಮೂಲ ಮಾಡ್ತೇನೆ ಅಂತ ಕೊಡ್ಲಿ ಹಿಡ್ಕೊಂಡು, ಬಿಲ್ಲು ಬಾಣ ಹಿಡ್ಕೊಂಡು ಕ್ಷತ್ರಿಯರನ್ನು ನಾಶ ಮಾಡಲಿಕ್ಕೆ ಹೊರಟಂಥ ಪರಶುರಾಮ ದೇವರು ಬಂದುಬಿಟ್ರು. ದಶರಥ ಮಹಾರಾಜ ಎಷ್ಟೋ ಬಾರಿ ತಪ್ಪಿಸ್ಕೊಂಡಿದ್ದ. ಪರಶುರಾಮ ದೇವರು ಬಂದಾಗೆಲ್ಲ ಒಂದೊಂದು ಮದುವೆ ಮಾಡಿಕೊಂಡು ಕಲ್ಯಾಣ ಮಂಟಪದಲ್ಲಿದ್ದು ತಪ್ಪಿಸ್ಕೋತಾ ಇದ್ದ. ಈ ಬಾರಿ ಪರಶುರಾಮ ದೇವರು ಬಂದಾಗ ಕಲ್ಯಾಣ ಮಂಟಪ ಇಲ್ಲ, ದಾರಿಯಲ್ಲಿ ಬಂದುಬಿಟ್ರು ಪರಶುರಾಮ ದೇವರು. ಪುರಪ್ರವೇಶ ಮಾಡುವಾಗ ದಾರಿಯಲ್ಲಿ ಬಂದಿದ್ದಾರೆ. ದಶರಥ ಮಹಾರಾಜ ಅಂದ್ಕೊಂಡ, ಸೋತುಬಿಟ್ಟೆ ಇವತ್ತು ನಾನು ಅಂತ ಅಂದ್ಕೊಂಡ. ಪರಶುರಾಮ ದೇವರು ಹೇಗೆ ಬಂದರು ಅಂತಂದರೆ, ಅದೇ ಆಗ ಹೇಳಿದಂತೆ ಆ ಧನುಸ್ಸನ್ನು ಎತ್ತಿ ಭಂಗಗೊಳಿಸಿದಾಗ ಆ ಶಬ್ದ ಕೇಳಿ ಅವರು ಬಂದರು, ಪರಶುರಾಮ ದೇವರು ಬಂದರು. ಯಾರು ಈ ಶಿವಧನುಸ್ಸನ್ನು ಭಂಗ ಮಾಡಿದವರು ಅಂತ ನೋಡೋಣ, ಅವ್ರ ಜೊತೆಗೆ ಯುದ್ಧ ಮಾಡೋಣ ಅಂತ ಬಂದಿದ್ದಾರೆ. ಕವಿಗಳೆಲ್ಲ ವರ್ಣನೆ ಮಾಡ್ತಾರೆ. ಮಲಗಿದ ಹಾವನ್ನು ಎಬ್ಬಿಸಿದಂತಾಯಿತು. ಪರಶುರಾಮ ದೇವರಿಗೆ ಎಚ್ಚರಿಕೆ ಆಯಿತು ಅಂದರೆ, ಮಲಗಿದ ಹಾವು ಎದ್ದು ಬಿಟ್ಟರೆ ಹೇಗೆ ಬಿಸಿಕೊಡ್ತದೆ ಹಾಗೆ ಬಂದಿದ್ದಾರೆ. ಧನುರ್ಭಂಗದ ಶಬ್ದ ಕೇಳಿ ಪರಶುರಾಮ ದೇವರು ಬಂದು ರಾಮನಿಗೆ ನೀನು ನನ್ನ ಜೊತೆಗೆ ಯುದ್ಧಕ್ಕೆ ಬಾ ಅಂತ ಕರೀತಾರೆ. ದಶರಥ ಮಹಾರಾಜ ಅಂದ, ಇಷ್ಟು ದಿವಸ ನಾನು ತಪ್ಪಿಸ್ಕೊಂಡೆ, ನೀವು ಬಂದಾಗೆಲ್ಲ ಕಲ್ಯಾಣ ಮಂಟಪದಲ್ಲಿದ್ದು ತಪ್ಪಾಯಿತು, ಈ ಸಲ ನಾನೇ ಯುದ್ಧ ಮಾಡ್ತೀನಿ, ನನ್ನ ಮಗನ ಬಿಟ್ಬಿಟ್ರಿ. ಇನ್ನೂ ಶೃಂಗಾರ ರಸದಲ್ಲಿದ್ದಾನು, ಈಗ ವೀರ ರಸಕ್ಕೆ ಇಳಿ ಅಂತಂದರೆ ಹೇಗೆ ಇಳಿಲಿಕ್ಕೆ ಸಾಧ್ಯ?
ಈಗಿನ್ನೂ ಶೃಂಗಾರ ರಸ. ಹೊಸದಾಗಿ ಮದುವೆ ಆಗಿದೆ, ಪುರಪ್ರವೇಶ ಮಾಡ್ತಾ ಇದ್ದಾನೆ. ಯುದ್ಧ ಕರೆದ್ರೆ ಇದು ಸರಿಯಲ್ಲ, ನಾನು ಬರ್ತೇನೆ, ನನ್ನ ಜೊತೆಗೆ ಯುದ್ಧ ಮಾಡಿರಿ, ನನ್ನನ್ನು ಏನು ಬೇಕಾದರೂ ಮಾಡಿರಿ ಅಂತ. ಇಷ್ಟು ದಿವಸ ತಪ್ಪಿಸ್ಕೊಂಡಿದ್ದಿ, ನೀನು ಹೇಳಿ ನೀನು ಬೇಡ ನನಗೆ ಅಂದರು. ರಾಮನ ಜೊತೆಗೆ ಯುದ್ಧ ಮಾಡ್ತೇನೆ ಅಂತ ಪರಶುರಾಮ ದೇವರ ಹಠ. ಪರಶುರಾಮ ದೇವರಿಗೂ ರಾಮನಿಗೂ ಯುದ್ಧ ನಡೀಬೇಕು. ಪರಶುರಾಮ ದೇವರೇ ರಾಮನಿಗೆ ಒಂದು ಧನುಸ್ಸನ್ನು ಕೊಟ್ಟರು. ಪರಶುರಾಮ ದೇವರೇ ಕೊಟ್ಟರು ಒಂದು ಧನುಸ್ಸನ್ನು. ಅದು ಯಾವ ಧನುಸ್ಸದು ಅಂತಂದರೆ, ಹಿಂದೆ ಶಿವ ಮತ್ತು ವಿಷ್ಣು ಇಬ್ಬರಲ್ಲಿ ಯಾರು ಸರ್ವೋತ್ತಮರು ಅಂತ ಪರೀಕ್ಷೆ ಮಾಡಲಿಕ್ಕೆ ದೇವತೆಗಳೆಲ್ಲ ಒಂದು ಧನುಸ್ಸನ್ನು ರುದ್ರನಿಗೆ ಕೊಟ್ಟು ಇನ್ನೊಂದನ್ನು ವಿಷ್ಣುವಿಗೆ ಕೊಟ್ಟು ನೀವಿಬ್ಬರು ಯುದ್ಧ ಮಾಡಿರಿ ಅಂತ ಅಂದಿದ್ದರಂತೆ ದೇವತೆಗಳು. ವಿಷ್ಣು ಆ ಧನುಸ್ಸನ್ನು ಹಿಡ್ಕೊಂಡು ಶಿವನನ್ನು ಸೋಲಿಸಿದ್ದ. ಆ ಶಿವಧನುಸ್ಸೇ ಜನಕ ಮಹಾರಾಜನ ಹತ್ರ ಬಂದಿತ್ತು. ಆವಾಗ ವಿಷ್ಣು ಹಿಡಿದಂಥ ಧನುಸ್ಸೇನಿತ್ತು ಅದನ್ನು ಪರಶುರಾಮ ದೇವರು ತಂದಿದ್ದರು. ಆ ಧನುಸ್ಸನ್ನು ರಾಮನಿಗೆ ಕೊಟ್ಟರು. ಈ ಧನುಸ್ಸನ್ನು ನೀನಿಟ್ಕೋ, ಇನ್ನೊಂದು ಧನುಸ್ಸನ್ನು ನಾನಿಟ್ಕೋತೇನೆ. ಇನ್ನೊಂದು ವಿಷ್ಣು ಧನುಸ್ಸಿತ್ತು, ಅದನ್ನು ಅವರು ಇಟ್ಟುಕೊಂಡ್ರು. ಇಬ್ಬರು ಯುದ್ಧ ಮಾಡೋಣ ಅಂತ ಆ ವಿಷ್ಣು ಧನುಸ್ಸನ್ನು ಹಿಡಿದಾಗಲೇ ತೀರ್ಮಾನ ಆಯಿತು ರಾಮ ಯಾರು ಅಂತ ಅನ್ನೋದು. ಇವನು ಸಾಕ್ಷಾತ್ ವಿಷ್ಣುವೇ. ಇಲ್ಲದಿದ್ದರೆ ಆವಾಗ ದೇವತೆಗಳು ಪರೀಕ್ಷೆ ಮಾಡಿದ ಸಂದರ್ಭದಲ್ಲಿ ವಿಷ್ಣು ಧರಿಸಿದ ಬಿಲ್ಲನ್ನು ಹಿಡ್ಕೊಳ್ಳಿಕ್ಕೆ ಸಾಧ್ಯವೇ ರಾಮನಿಗೆ? ರಾಮ ಧರಿಸುವ ಬಿಲ್ಲನ್ನು ಯಾರು ಇನ್ನೊಬ್ಬರು ಹಿಡಿತಾರೆ? ರಾಮದೇವರ ಆಯುಧವನ್ನು ಯಾರಿಗೂ ಸಾಧ್ಯ. ಮಹಾಭಾರತದಲ್ಲಿ ಒಂದು ವಿನೋದ ಪ್ರಸಂಗ ಬರ್ತದೆ. ಅಶ್ವತ್ಥಾಮಾಚಾರ್ಯರು ದುರ್ಯೋಧನನ ಮೇಲೆ ಬಹಳ ಪ್ರೀತಿ ಅವರಿಗೆ. ಮೊದಲಿಂದ ದುರ್ಯೋಧನನ ಕಡೆ ಅಶ್ವತ್ಥಾಮಾಚಾರ್ಯ. ಯುದ್ಧದಲ್ಲಿಯೂ ಆ ಕಡೆನೇ ಸೇರಿದ್ದರು. ಒಂದು ಸಲ ಅಶ್ವತ್ಥಾಮಾಚಾರ್ಯರಿಗೆ ಒಂದು ಬುದ್ಧಿ ಬಂತು. ಕೃಷ್ಣನ ಸುದರ್ಶನ ಚಕ್ರ ಬಹಳ ಅದ್ಭುತವಾದ್ದು. ಏನಾದರೂ ಮಾಡಿ ಆ ಸುದರ್ಶನ ಚಕ್ರವನ್ನು ದುರ್ಯೋಧನಂಗೆ ಕೊಡಬೇಕು. ದುರ್ಯೋಧನ ಆ ಸುದರ್ಶನ ಚಕ್ರ ಹಿಡ್ಕೊಂಡ್ರೆ ಅವನಿಗೆ ಜಯ ಬರ್ತದೆ, ಅದರ ಕ್ರೆಡಿಟ್ ಎಲ್ಲ ನನಗೆ ಅಂತ ಅಶ್ವತ್ಥಾಮಾಚಾರ್ಯ ಯೋಚನೆ ಮಾಡಿದರು. ಒಂದು ಸಲ ಕೃಷ್ಣನ ಮನೆಗೆ ಬಂದರು. ಭಾರೀ ಸಲಿಗೆ ಇದ್ದವರು ಹಾಗೆ ಬಂದರು. ಬಂದವರೇ ಕೇಳಿದರು, ಕೃಷ್ಣ ನನಗೊಂದು ಸ್ವಲ್ಪ ಸುದರ್ಶನ ಚಕ್ರ ಬೇಕು, ಕೊಡ್ತೀಯಾ ಅಂತ ಕೇಳಿದ್ರಂತೆ. ಸರಳವಾಗಿ ಕೇಳಿದರು. ಬಂದು ಕೇಳ್ತಿರ್ತಾರಲ್ಲ, ಒಂದು ಸ್ವಲ್ಪ ಟೂ ವೀಲರ್ ಕೊಡ್ತೀರಾ, ಇಲ್ಲೇ ಹೋಗಿ ಬರ್ತೀನಿ ಗಾಂಧಿ ಬಜಾರ್ಗೆ ಅಂತ ಕೇಳಿದ ಹಾಗೆ ಸ್ವಲ್ಪ ಸುದರ್ಶನ ಚಕ್ರ ಬೇಕು ಕೊಡ್ತೀರಾ ಅಂತ ಅಂದ್ರಂತೆ ಅಶ್ವತ್ಥಾಮಾಚಾರ್ಯರು. ಕೃಷ್ಣ ಹೊರಗಡೆ ಏನೋ ಮಾಡ್ತಿದ್ದ. ಹೇಳಿದ್ನ ಇವನಿಗೂ ಗೊತ್ತಾಯಿತು ಕೃಷ್ಣನಿಗೆ ಯಾಕೆ ಬಂದಿದ್ದಾರೆ ಏನು ಅಂತ. ಅಲ್ಲಿ ಒಳಗಡೆ ಇಟ್ಟಿದ್ದೀನಿ, ಅಲ್ಲಿ ಎದುರುಗಡೆ ಗೋಡೆಯಲ್ಲಿ ಒಂದು ಮಾಡ ಇದೆ, ಮಾಡದಲ್ಲಿದೆ, ತೊಗೊಂಡು ಹೋಗ್ರಿ ಅಂತ ಅಂದ್ಬಿಟ್ನಂತೆ. ಅಂದ ಹೊರಗೆ ಕೂತ. ಅಶ್ವತ್ಥಾಮಾಚಾರ್ಯರು ಎಷ್ಟು ಸಲೀಸಾಗಿ ಸ್ಯಾಂಕ್ಷನ್ ಮಾಡಿಬಿಟ್ನಲ್ಲ ಅಂತ ಖುಷಿಯಿಂದ ಒಳಗಡೆ ಹೋದರು. ಅಲ್ಲಿ ಆ ಸುದರ್ಶನ ಚಕ್ರ ಇತ್ತು, ತಗೊಳ್ಳೋಣ ಅಂತ ಕೈ ಹಾಕ್ತಾರೆ. ಏನು ಮಾಡಿದರೂ ಅಲ್ಲಾಡಿಸ್ಲಿಕ್ಕೆ ಆಗಲಿಲ್ಲ ಅಂತ. ಆಗಲಿಲ್ಲ ಕೇಳ್ತಾ ಇದ್ದಾನೆ ಇಲ್ಲಿ ಹೊರಗಡೆಯಿಂದ ಕೃಷ್ಣ. ಸಿಗಲಿಲ್ವೇ ಅಶ್ವತ್ಥಾಮಾಚಾರ್ಯ ಅಂತ ಇವನು ಏನು ಹೇಳಬೇಕು? ಇಲ್ಲ ಹುಡುಕ್ತಾ ಇದ್ದೀನಿ ಅಂದರು. ಕೊನೆಗೆ ಒಂದು ಸಲ ಇಲ್ಲ ಬೇಡ ಬಿಡು, ಬೇರೆ ಇಷ್ಟೊತ್ತಿಗೆಲ್ಲೆಲ್ಲ ಬೇರೆ ವ್ಯವಸ್ಥೆ ಆಗಿರ್ತದೆ, ನಾವು ಹೋಗ್ತೀನಿ ಅಂತ ಹೋಗಿಬಿಟ್ಟು. ಅಂಥ ಆಯುಧ ಪರಶುರಾಮ ದೇವರು ವಿಷ್ಣು ಧನುಸ್ಸನ್ನು ಕೊಟ್ಟಾಗ ರಾಮ ಅನಾಯಾಸವಾಗಿ ಹಿಡಿದು ಯುದ್ಧ ಮಾಡಿದ. ಪರಶುರಾಮ ದೇವರ ಮೇಲೆ ಒಂದು ಬಾಣ ಬಿಟ್ಟ. ಪರಶುರಾಮ ದೇವರು ಹೋದರು. ಸೋತೆ ನಾನು, ಸತ್ತೆ ಅಂತ ಅಂದರು. ಸೋತೆ ಅಂತ ಅಂದರು. ಏನಿದು? ಪರಶುರಾಮ ದೇವರು ವಿಷ್ಣು ಅಲ್ವೇ? ರಾಮನ ಬಾಣದಿಂದ ಪರಶುರಾಮ ದೇವರು ಸೋತರೆ ಅಂತಂದರೆ, ಪರಶುರಾಮ ದೇವರು ಒಂದು ನಾಟಕ ಮಾಡಿದರು. ನಿಜವಾದ ಕಥೆಯಲ್ಲಿ ಏನಾಗಿದೆ ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಅತುಲ ಅಂತ ಒಬ್ಬ ಅಸುರ ಇದ್ದ. ಆ ಅತುಲ ಅನ್ನೋ ಅಸುರನಿಗೆ ಮೋಕ್ಷಕ್ಕೆ ಹೋಗಬೇಕು ಅಂತ ಆಸೆ. ಅಸುರರಿಗೆಲ್ಲ ಮೋಕ್ಷಕ್ಕೆ ಟಿಕೆಟ್ ಕೊಡೋದಿಲ್ಲ. ಅವನು ಮೋಕ್ಷಕ್ಕೆ ಹೋಗಬೇಕು ಅಂತ ಅವನಿಗೆ ಆಸೆ. ಅದಕ್ಕೊಂದು ಉಪಾಯ ಮಾಡಿದ. ಅವನು ತಪಸ್ಸು ಮಾಡಿ ಬ್ರಹ್ಮದೇವರಿಂದ ಒಂದು ವರ ಪಡೆದ. ನಾನು ಸಾಯಬಾರ್ದು ಅಂತ ವರ ಪಡೆದ. ಹಾಗೆಲ್ಲ ವರ ಕೊಡಲ್ಲ ಅಂದರು ಬ್ರಹ್ಮದೇವರು. ಹಾಗಾದ್ರೆ ಒಂದು ಕಂಡೀಷನ್ ಹಾಕ್ತೀನಿ, ಯಾವಾಗ ಹರಿ ಸೋಲ್ತಾನೋ ಆವಾಗ ಮರಣ ಬರಲಿ, ಹರಿ ಸೋಲೋ ತನಕ ನನಗೆ ಮರಣ ಬರಬಾರ್ದು, ಅಲ್ಲಿವರೆಗೆ ಸಾಯಬಾರ್ದು ಅಂತ ಕೇಳಿದ. ಆಯಿತು ಅಂದರು ಬ್ರಹ್ಮದೇವರು. ಹರಿ ಸೋತಾಗ ಸಾವು ಬರಲಿ ಅಂತ ಕೇಳಿದ. ಕೊಟ್ಟರು. ರುದ್ರದೇವರು ತಪಸ್ಸು ಮಾಡಿದ. ಅದೇ ಅತುಲಾಸುರ. ಅವರಿಂದ ಒಂದು ವರ ಪಡೆದ. ಏನು ಅಂದರೆ, ನಾನು ಪರಮಾತ್ಮನ ಹೊಟ್ಟೆಯಲ್ಲಿ ಪ್ರವೇಶ ಮಾಡಬೇಕು, ಅಂಥ ಸಾಮರ್ಥ್ಯ ನನಗೆ ಕೊಡ್ರಿ ಅಂತಂದ. ಆಗಲಿ ಅಂತ ರುದ್ರದೇವರು ಕೊಟ್ಟರು. ಇವನು ಅತುಲಾಸುರ ಭಗವಂತನ ಪರಶುರಾಮ ದೇವರ ಹೊಟ್ಟೆ ಒಳಗೆ ಪ್ರವೇಶ ಮಾಡಿದ.
ಪರಶುರಾಮ ದೇವರ ಹೊಟ್ಟೆ ಒಳಗೆ ಪ್ರವೇಶ. ಅವನ ಉದ್ದೇಶ ಏನು ಅಂತಂದರೆ, ರುದ್ರದೇವರಿಂದ ವರ ಇತ್ತು, ಭಗವಂತನ ಹೊಟ್ಟೆ ಒಳಗೆ ಪ್ರವೇಶ ಮಾಡುವಂತೆ ವರ ಇತ್ತು, ಪ್ರವೇಶ ಮಾಡಿದ. ಇವನ ಉದ್ದೇಶ ಏನು ಅಂತಂದರೆ, ಅತುಲಂದು ಪರಶುರಾಮ ದೇವರು ಒಂದು ಸಲ ಮೋಕ್ಷಕ್ಕೆ ಹೋಗೇ ಹೋಗ್ತಾರಲ್ಲ ತಮ್ಮ ಲೋಕಕ್ಕೆ, ವೈಕುಂಠಕ್ಕೆ ಹೋದಾಗ ಹೊರಗಿಳಿದು ಬಿಟ್ಟರೆ ಹೋಯ್ತು. ಪರಶುರಾಮ ದೇವರು ಹೊಟ್ಟೆ ಒಳಗೆ ಪ್ರವೇಶ ಮಾಡಿದರೆ ಅವರು ತಮ್ಮ ಲೋಕಕ್ಕೆ ಹೋದಾಗ ಅಲ್ಲಿ ಹೊರಗಿಳಿಯೋದು. ಅದು ಪರಶುರಾಮ ದೇವ್ರಿಗೆ ಗೊತ್ತಾಗದೇ ಇದ್ದಾಗ ಸೇರಿಕೊಂಡ, ಗೊತ್ತಾಗಿಲ್ಲ ಅಂತ ತಿಳ್ಕೊಂಡು ಸೇರಿಕೊಂಡ. ಅವ್ರಿಗೆ ಗೊತ್ತಾಯಿತು, ಪರಶುರಾಮ ದೇವ್ರಿಗೆ ಗೊತ್ತಿತ್ತು, ಸುಮ್ಮನೆ ಇದ್ದರು. ನಾನು ಅಲ್ಲಿ ಹೋದ್ರೆ ತಾನೇ ಅವನು ಹೊರಗಿಳಿಯೋದು, ನನಗೆ ಹೋಗೋದೇ ಬೇಡ, ಇಲ್ಲೇ ಇದ್ಬಿಡ್ತೀನಿ ಭೂಲೋಕದಲ್ಲಿ ಅಂತ ಪರಶುರಾಮ ದೇವರು ಚಿರಂಜೀವಿಯಾಗಿ ಇಲ್ಲೇ ಉಳ್ಕೊಂಡ್ಬಿಟ್ರು. ಇವನು ಕಾಯ್ತಾ ಇದ್ದಾನೆ, ಇವತ್ತಲ್ಲ ನಾಳೆ ಹೋಗ್ತಾರೆ ಅಂತ. ಇವರು ಹೋಗಲೇ ಇಲ್ಲ ಪರಶುರಾಮ ದೇವರು. ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಶ್ಚ ಭೀಷಣ ಕೃಪ ಪರಶುರಾಮಶ್ಚ ಚಿರಂಜೀವಿಗಳಾಗಿ ಇಲ್ಲೇ ಉಳ್ಕೊಂಡ್ಬಿಟ್ರು. ಹೋದರೂ ಹೊರಗಿಳಿತಾನವನು, ಹೋಗಲೇ ಇಲ್ಲ. ಇವನು ಕಾಯ್ತಾ ಇದ್ದಾನೆ, ಹೋಗಲೇ ಇಲ್ಲ. ಕೊನೆಗೆ ಅದೇ ಪರಶುರಾಮ ದೇವರು ರಾಮನಿಗೆ ವಿಷ್ಣು ಧನಸ್ಸನ್ನು ಕೊಟ್ಟು ನನ್ನ ಜೊತೆಗೆ ಯುದ್ಧ ಮಾಡು ಅಂದರು. ಅಂದರೆ ಏನರ್ಥ, ನನ್ನ ಜೊತೆಗೆ ಯುದ್ಧ ಮಾಡು ಅಂದ್ರೆ, ನನ್ನ ಹೊಟ್ಟೆ ಒಳಗೆ ಅತುಲ ಸೇರಿಕೊಂಡಿದ್ದಾನೆ, ಅವನ ಮೇಲೆ ಬಾಣ ಬಿಡು, ನಾನು ಸೋತ ಹಾಗೆ ನಟನೆ ಮಾಡ್ತೀನಿ, ಹರಿ ಸೋತಾಗ ನಾನು ಸಾಯಬಹುದು ಅಂತ ಅವನು ವರ ಕೇಳಿದ್ದಾನೆ. ನಾ ಸೋತ ಹಾಗೆ ನಟನೆ ಮಾಡ್ತೀನಿ, ಅವನು ಸತ್ತು ಹೋಗ್ತಾನೆ. ಇಷ್ಟು ಉಪಾಯ ಮಾಡಿ ಬಿಲ್ ಕೊಟ್ಟರು. ರಾಮದೇವರು ಅವನಿಗೇ ಗುರಿ ಇಟ್ಟು ಬಾಣ ಬಿಟ್ಟರು. ಇವನೇನು ಮಾಡಿದ, ಅತುಲಾಸುರ ಹೊರಗೆ ಬಾರೋ, ನಾನು ಸೋಲ್ತಾ ಇದ್ದೀನಿ, ಸಾಯ್ತೀನಿ, ಹೊರಗೆ ಬಾ ಅಂದ್ಬಿಟ್ರು. ಬರೋದ್ರೊಳಗೆ ಬಾಣ ಅವನನ್ನು ಕೊಂದು ಹಾಕಿಬಿಟ್ಟು. ಹಿಂಗೆ ಉಪಾಯ ಮಾಡಿ ಅತುಲಾಸುರನ ವಧೆ ಆಯಿತು. ಪರಶುರಾಮ ದೇವರಿಗೆ ಸೋಲಿಲ್ಲ, ಸಾಕ್ಷಾತ್ ಪರಮಾತ್ಮ, ಅವರು ಸೋತಿಲ್ಲ. ಸೋತೇ ನಾನು ಅಂತ ನಟನೆ ಮಾಡಿದರು ಅವನನ್ನು ಹೊರಗೆ ಹಾಕಲಿಕ್ಕೆ. ಹೊರಗೆ ಬರುವಾಗ ಸತ್ತು ಹೋಗಿಬಿಟ್ಟು. ಇದು ರಾಮ ಪರಶುರಾಮರ ಯುದ್ಧದ ಆಂತರ್ಯ. ಹರಿಸೋತಾಗ ಮರಣ ಬರಲಿ ಅಂತಂದ್ರೆ ಅರ್ಥ ಏನು? ಹರಿಸೋತ ಅನ್ನೋ ಭಾವನೆ ಬಂದಾಗ ಮರಣ ಬರಲಿ ಅಂತ. ಹರಿಸೋತ ಅನ್ನೋ ಭಾವನೆ ಉಂಟು ಮಾಡಿಬಿಟ್ರು ಅತುಲಾಸುರನಿಗೆ. ಆ ಭಾವನೆ ಬಂತು, ಪರಶುರಾಮ ದೇವರೇ ಸೋಲ್ತಾ ಇದ್ದಾರೆ ಈಗ ಅಂತ, ತಾನೇ ಹೊರಗೆ ಹೋಗಿಬಿಡೋಣ ಅಂತ ಬರಲಿಕ್ಕೆ ಹೋಗಿ ಸತ್ತು. ಈ ರೀತಿ ಅತುಲಾಸುರನ ವಧೆ ಮಾಡಿ ಶ್ರೀರಾಮಚಂದ್ರ ದೇವರು ಅಯೋಧ್ಯಾಪುರಕ್ಕೆ ಪ್ರವೇಶ ಮಾಡಿದ್ದಾರೆ. ಅಂತೂ ಮದುವೆ ಮಾಡಿಕೊಂಡು 4 ಮಕ್ಕಳು ತಮ್ಮ ಹೆಂಡಂದರ ಜೊತೆಗೆ ಅಯೋಧ್ಯಾಪುರ ಪ್ರವೇಶ ಮಾಡಿದರು. ಮುಂದೆ ಅಯೋಧ್ಯೆಯಲ್ಲಿ ಏನು ಬೆಳವಣಿಗೆ ಆಯಿತು ಅನ್ನೋದನ್ನು ನಾಳೆ ನೋಡೋಣ.